ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಈ ಥರದೊಂದು ಪೆನ್ದು ರೀಫಿಲ್ನ ಪೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಯೂಸ್ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ಅದೇ ನನಗೆ ಈ ಐಡಿಯಾ ಹೆಂಗೆ ಬಂತು ಅಂದರೆ, ನಾನು ಮೇಕ್ ಯುವರ್ ಓನ್ ಪೇಪರ್ ವಿತ್ ಜ್ಯುವೆಲ್ರಿ ಅಂತ ಇದೊಂದು ಕಿಟ್ ತೊಗೊಂಡಿದ್ದೆ ಇಟ್ಸಿ ಬಿಟ್ಸಿಲಿ. ಇದರಲ್ಲಿ ನನಗೆ ಪ್ರೀ ಕಟ್ ಪೇಪರ್ಸ್ ಬಂದಿತ್ತು 4 ಕಲರ್ಸು, ಆರೆಂಜ್, ಯೆಲ್ಲೋ, ಪಿಂಕ್ ಮತ್ತು ಬ್ಲೂ. ಬಟ್ ಮತ್ತು ಇಯರಿಂಗ್ ಹುಕ್ಸ್ ಬಂದಿತ್ತು. ಅಂದರೆ ಈ ಥರ ಇಯರಿಂಗ್ದು ಹುಕ್ಸ್ ಬಂದಿತ್ತು. ಜೊತೆಗೆ ಸ್ವಲ್ಪ ಬಟನ್ಸ್ ಬಂದಿತ್ತು. ಕ್ರಾಫ್ಟ್ ಥ್ರೆಡ್ ಬಂದಿತ್ತು, ಅದು ಎಲಾಸ್ಟಿಕ್ದು. ಮತ್ತು ಕ್ರಾಫ್ಟ್ ಗ್ಲೂ ಬಂದಿತ್ತು. ಇಲ್ಲೆಲ್ಲ ಇಟ್ಟಿದ್ದೀನಿ. ಅದು ಖಾಲಿ ಆಗೋಯ್ತು ಅಂದ್ಬಿಟ್ಟೆಲ್ಲ ಇಟ್ಟೆ. ಅದಕ್ಕೆ ನಾನು ಬೇರೆ ಗ್ಲೂ ಯೂಸ್ ಮಾಡ್ತೀನಿ ಈಗ. ಮತ್ತು ನನ್ನ ಹತ್ರ ಇದ್ರದ್ದು ಒಂದೊಂದು ಪಾರ್ಟ್ಸ್ ಕಳೆದೋಯ್ತು, ಯಾಕಂದರೆ ನನ್ನ ತಂಗಿ ಯೂಸ್ ಮಾಡಿಬಿಟ್ಟೆಲ್ಲ ಹಾಕ್ಬಿಟ್ಲು. ಸೊ ನಾನು ಬರೀ ಇವಾಗ ನನ್ನ ಹತ್ರ ಉಳಿದಿರೋದು ಬರೀ ಈ ಇಯರಿಂಗ್ ಹುಕ್ಸ್ ಮತ್ತು ಈ ಪೇಪರ್ಸು. ಸೊ ದಟ್ ನಾನು ಈಗ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಜಸ್ಟ್ ಅ ಮಿನಿಟ್. ಸಾರಿ ಗಾಯ್ಸ್, ನಮ್ಮ ಅಜ್ಜಿ ಕರೆದಿದ್ರು, ಅದಕ್ಕೆ ಹೋಗಿದ್ದೆ. ಸೊ ನನ್ನ ಹತ್ರ ಇವಾಗ ಉಳಿದಿದ್ದು ಬರೀ ಇಯರಿಂಗ್ ಹುಕ್ಸ್ ಮತ್ತು ಈ ಪೇಪರ್ಸು. ಸೊ ನಾನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಏನು ಮಾಡಿದೆ ಅಂದರೆ, ಈ ಥರ ರೋಲ್ ಮಾಡಿಕೊಂಡೆ ಎಲ್ಲದನ್ನು. ಒಂದು ನಿಮಿಷ ತೋರಿಸ್ತೀನಿ, ಮಾಡೋದು ತೋರಿಸ್ತೀನಿ. ಒಂದು ರೀಫಿಲ್ ಇಟ್ಕೊಳ್ಳಿ, ಯಾವುದಾದ್ರೂ ಓಕೆ, ಜೆಲ್ ಪೆನ್ ಆದರೂ ಓಕೆ, ಬಾಲ್ ಪೆನ್ ಆದರೂ ಓಕೆ. ಇನ್ನು ಹೀಗಿಟ್ಕೊಂಡು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಹಾಗೇನೂ ಬೇಕಾದ್ರೆ ಮಾಡ್ಕೊಬೋದು ನೀವು, ಅಂದರೆ ಹೀಗೆ ಕೈಯಲ್ಲಿ. ನನ್ನ ಕೈಯಲ್ಲಿ ಮಾಡೋಕ್ಕೆ ಬರ್ತಾಯಿಲ್ಲ. ಮತ್ತು ಕ್ವಿಲ್ಲಿಂಗ್ ಪೇಪರ್ಸ್ ತೊಗೊಂಡಾಗ ನಿಮ್ಗೊಂದು ರೋಲರ್ ಸಿಗುತ್ತಲ್ಲ, ಅದರಲ್ಲಿ ಬೇಕಾದ್ರೆ ಮಾಡ್ಕೊಬೋದು. ನಿಮ್ಮ ಬೇರೆ ರೀತಿ ಬೇಸ್ನ ಕಂಡುಹಿಡ್ಕೊಂಡು ನೀವು ಯಾವ ಥರ ಬೇಕಾದರೂ ಇದನ್ನ ರೋಲ್ ಮಾಡ್ಕೊಬೋದು. ಈ ಥರ ಚೆನ್ನಾಗಿ ರೋಲ್ ಮಾಡಿ ಹಿಂಗೆ ಹಾಕ್ತಿದ್ದೀನಿ. ಲಾಸ್ಟಲ್ಲಿ ಒಂಚೂರು ಗ್ಲೂ ಹಾಕ್ತೀನಿ. ಫೆವಿಕಾಲ್ ಥರ ಚೆನ್ನಾಗಿರೋದು ಯಾವುದೋ ಗ್ಲೂ ಅಷ್ಟು ಅಂಟ್ತಾ ಇಲ್ಲ. ಒಂದೇ ನಿಮಿಷ ಗಾಯ್ಸ್, ಇದರಲ್ಲಿ ಕೊಟ್ಟಿದ್ದು ಹಾಗಾಗಿ ನೋಡ್ತೀನಿ, ಅದು ಚೆನ್ನಾಗಿ ಅಂಟುತ್ತಾ ಇತ್ತು. ಸಿಕ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಇದರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ನೀಟಾಗಿ ಸ್ಟಿಕ್ ಆಯ್ತು ಈಗ. ಮತ್ತೇನು ಮಾಡಿ ಗೊತ್ತಾ, ಲಾಸ್ಟಲ್ಲಿ ಇಲ್ಲಿ ರೀಫಿಲ್ ಎತ್ಕೊಂಡಿರ್ತೀರ ಅಲ್ವಾ. ಮತ್ತು ಆ ರೀಫಿಲ್ಗೆ ಈ ಥರ ಹೊಸ ರೀಫಿಲ್ಸ್ ತೊಗೊಂಡಾಗ ಈ ಥರ ಕ್ಯಾಪ್ ಬರುತ್ತೆ ಅಲ್ವಾ, ರೀಫಿಲ್ ಜೊತೆ ಹಿಂಗೆ ಹಾಕಿರ್ತಾರೆ ಅಲ್ವಾ. ನಿಮಗೆ ಮೇಯ್ನಾಗಿ ಇದನ್ನು ಮಾಡೋಕ್ಕೆ ಬೇಕಿರೋದು ಒಂದು ರೀಫಿಲ್ಲು, ಈ ಥರ ಕ್ಯಾಪು, ಗ್ಲೂ, ಇದು ಈ ಪೇಪರ್ಸು, ಮತ್ತು ಒಂದು ಮ್ಯಾಚ್ ಸ್ಟಿಕ್ಕು. ಏನು ಮಾಡಬೇಕು ಗೊತ್ತಾ, ಮ್ಯಾಚ್ ಸ್ಟಿಕ್ನ ಎತ್ಕೊಂಡು ಒಂದೇನು ಕಡ್ಡಿ ಒಂಚೂರೇ ಸುಟ್ಬಿಡಿ, ಯಾಕೆಂದರೆ ಅದು ಪ್ಲಾಸ್ಟಿಕ್ ಅಲ್ವಾ. ಸೊ ಒಂಚೂರು ಸುಟ್ಬಿಟ್ಟು ಹಿಂಗೆ ಮಾಡೋದ್ರಿಂದ ಆ ಪ್ಲಾಸ್ಟಿಕ್ ಒಂಚೂರು ಅಗಲ ಆಗುತ್ತೆ. ಸೊ ದಟ್ ಈ ಬೀಡ್ಸ್ ಹೊರಗಡೆ ಬರೋಲ್ಲ. ಜೊತೆಗೆ ನಾನು ಜಾಸ್ತಿ ರೋಲ್ ಮಾಡಿ ಇಟ್ಕೊಂಡಿದ್ದೆ ಆ ಥರದನ್ನ, ಈ ಪೇಪರ್ ಬೀಡ್ಸ್ನ. ಈಗ ಪೇಪರ್ ಬೀಡ್ಸ್ನ ಒಂದೊಂದಾಗೆ ನಿಮ್ಗೆ ಯಾವ ಥರ ಕಲರ್ಸ್ನ ಮೊದಲು ಹಾಕ್ಕೊಬೇಕು ಹಂಗೆ ಅನಿಸುತ್ತೋ ಅದನ್ನ ಈ ಕಡೆಯಿಂದ ಹಾಕ್ಕೊಳ್ಳಿ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ.
ನೋಡಿ ಇವಾಗ ಅದು ಇಲ್ಲಿ ಬರಲ್ಲ, ಅದಕ್ಕೆ ನಾನು ಸುಟ್ಟಿದ್ದು. ನಾನು ಮೊದಲು ಪಿಂಕ್ ಹಾಕ್ಕೊಂಡೆ, ಪಿಂಕ್ ಆದಮೇಲೆ ಎಲ್ಲೋ, ಲೈಟ್ ಬ್ಲೂ, ಆರೆಂಜ್, ಅಗೇನ್ ಪಿಂಕ್, ಯೆಲ್ಲೋ, ಲೈಟ್ ಬ್ಲೂ ಆ್ಯಂಡ್ ಆರೆಂಜ್ ಇಷ್ಟನ್ನು ಹಾಕಿದ್ದೀನಿ. ಇವಾಗ ಒಂಚೂರು ಹಿಂದಕ್ಕೆ ತಳ್ಳಿ ಒಂಚೂರು ಅಡ್ಜಸ್ಟ್ ಮಾಡಿದ್ದೀನಿ. ನೋಡಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಇನ್ನೊಂದು ನೀಟಾಗಿ ತೋರಿಸ್ತಿದ್ದೀನಿ. ಇದೆರಡು ಹಾಕ್ದೆ ನೋಡಿ, ಇಲ್ಲಿ ಸುಟ್ಟಿರೋದ್ರಿಂದ ಹಿಂಗೆ ಬರಲ್ಲ. ಬ್ಲೂ ಅದು ಆರೆಂಜ್ ಹಾಕ್ತೀನಿ. ಕಲರ್ ಚೇಂಜ್ ಮಾಡಿದೆ, ಮೊದಲು ಆರೆಂಜ್ ಹಾಕ್ಬಿಟ್ಟು ಆಮೇಲೆ ಬ್ಲೂ ಹಾಕ್ತೆ, ಇವಾಗ ಬ್ಲೂ ಹಾಕ್ಬಿಟ್ಟು ಆಮೇಲೆ ಆರೆಂಜ್ ಹಾಕ್ತಿದ್ವಿ. ಇದು ನೋಡಿ ಗ್ಲೂ ಸರಿಗೆ ಅಂಟ್ತಾ ಇಲ್ಲ. ಇನ್ನು ಮಿಕ್ಕಿದ್ನೆಲ್ಲ ನಾನು ಆವಾಗಲೇ ಮಾಡಿಬಿಟ್ಟಿದ್ದೆ, ನಿಮಗೆಲ್ಲ ಗೊತ್ತಾಗಲಿ ಅಂತ ಇವಾಗ ಒಂದೊಂದು ಮಾಡಿ ತೋರಿಸಿದ್ದು ಅಷ್ಟೇ. ಬೇಕಾದ್ರೆ ಮತ್ತೆ ಒಂದು ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಪಿಂಕು ಹಾಕಿದೆ, ಯೆಲ್ಲೋ, ಬ್ಲೂ ಆ್ಯಂಡ್ ಆರೆಂಜ್. ಅಯ್ಯೋ ಈ ಆರೆಂಜ್ ಇಲ್ಲಿಗೆ ಬರಬೇಕು. ಹಾಂ ಇಲ್ಲ, ಕರೆಕ್ಟಾಗಿದೆ. ಒಂದು ಆರೆಂಜ್ ಹಂಗೆ ರೋಲ್ ಮಾಡಿ, ಈ ರೀಫಿಲ್ ಜೊತೆ ಇಟ್ಟರೆ ರೋಲ್ ಮಾಡಿದರೆ ಹೋಲ್ ದೊಡ್ಡದಾಗ್ಬಿಡುತ್ತೆ, ಸೊ ಲೂಸಾಗಿ ಮುಂದೆ ಹಿಂಗೆ ಬಂದುಬಿಡುತ್ತೆ. ಸೊ ನಾನು ಇನ್ನು ಕೈಯಲ್ಲೇ ರೋಲ್ ಮಾಡಿದ್ದರಿಂದ ಮುಂದೆ ಹಾಕಿದಾಗ ಅದು ಕಷ್ಟಪಟ್ಟು ತುರಿಸಿರ್ತೀವಿ ಆವಾಗ, ಸೊ ಅದಾಗದೇ ಹಿಂಗೆ ಮುಂದೆ ಬರೋಲ್ಲ. ಅಯ್ಯೋ ಬಂದೇ ಬಿಡ್ತು. ಒಂಚೂರು ಟೈಟಾಗಿ ಮಾಡ್ಕೊಳ್ಳಿ, ಆವಾಗ ಮುಂದಕ್ಕೆ ಬರೋಲ್ಲ. ಮತ್ತು ಗ್ಲೂ ಹಾಕಿ ಅಂಟಿಸ್ಕೊಬೋದು, ನಾನು ಆವಾಗಲೇ ಮಾಡಿದಾಗ ಗ್ಲೂ ಹಾಕಿದ್ದೆ. ನೋಡಿ ಗೈಸ್, ಒಂಚೂರು ಗ್ಲೂ ಹಾಕಿದ್ದೀನಿ. ಯಾವುದೋ ಗ್ಲೂ ಚೆನ್ನಾಗಿಲ್ಲ. ಇವಾಗ ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಹಿಂದ್ಗಡೆ ಸುಟ್ಟಿದ್ವಿ, ಬಟ್ ಮುಂದ್ಗಡೆ ಸುಟ್ಟರೆ ರೀಫಿಲು ಇಂಕೆಲ್ಲ ಹಾಳಾಗುತ್ತೆ ಅಂತ ಸುಟ್ಟಿಲ್ಲ, ಸುಡೋಕ್ಕಾಗೋದು ಇಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಇವಾಗ ಈ ಥರ ಒಂದು ಇಟ್ಕೊಳ್ಳಿ, ಇದನ್ನ ಇದ್ರ ಮೇಲೆ ಹಾಕ್ಬಿಡಿ. ನಾವು ಯುವರ್ ಪೆನ್ ಇಸ್ ರೆಡಿ. ಜೊತೆಗೆ ಬೇಕಿದ್ರೆ ನಮ್ಗೆ ಇಷ್ಟ ಆಗೋ ಕಲರ್ನ ರೋಲ್ ಮಾಡಿ ಇದ್ರ ಮೇಲೆ ಇಲ್ಲಿ ಹಾಕ್ಕೊಬೋದು. ಮಾಡಿ ತೋರಿಸ್ತೀನಿ. ಹಾಗೆ ನಿಮಗೆ ಮಾಡಿ ಅನ್ನೋದಾಗಿದ್ರೆ ನಾನು ವೀಡಿಯೋ ಮಾಡೇ ವೇಸ್ಟ್ ಆಗ್ತಿತ್ತು. ನೋಡಿ ಗಾಯ್ಸ್, ರೋಲ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇವಾಗೇ ನೋಡ್ಕೊಬಿಡಿ. ಈಗ ಚಿಕ್ಕದ್ರಿಂದ ದೊಡ್ಡದಕ್ಕೆ ಮಾಡ್ತಾಯಿದ್ದೀನಿ. ಜೊತೆಗೆ ನಿಮ್ಮ ಹತ್ರ ಏನಾದರೂ ಈ ಸೆಟ್ಟದಿಲ್ಲ ಅಂದರೆ ನೀವೇ ನಿಮ್ಗೆ ಇಷ್ಟ ಆಗೋ ಕಲರ್ಸ್ನ ತೊಗೊಬಂದು ಈ ಥರ ಕಟ್ ಮಾಡ್ಕೊಬೋದು. ಈ ಥರ ಒಂಥರ ಪೆನ್ಸಿಲ್ ಕಟ್ ಪ್ಯಾಂಟ್ ಥರ ಉದ್ದಕ್ಕೆ ಟ್ರಯಾಂಗಲ್ಸ್ ಥರ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನಾನು ಇಷ್ಟೊತ್ತು ಎಲ್ಲದಕ್ಕೂ ದೊಡ್ಡದ್ರಿಂದ ಚಿಕ್ಕದು ಮಾಡಿದೆ, ಬಟ್ ಇವಾಗ ಯಾಕಂದರೆ ನಾನು ಈ ಥರ ಶೇಪ್ ಬರಲಿ ಅಂತ ದೊಡ್ಡದ್ರಿಂದ ಚಿಕ್ಕದು ಮಾಡಿದ್ದು. ಬಟ್ ಇವಾಗ ಕ್ಯಾಪ್ಗೋಸ್ಕರ ಒಂಚೂರು ಯೂನಿಕ್ ಆಗಿರಲಿ ಅಂತ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹಾಕ್ತಿದ್ದೀನಿ. ಸಣ್ಣಗೆ ಹೋಗುತ್ತೆ. ಯುವರ್ ಪೆನ್ ಇಸ್ ರೆಡಿ. ಕ್ಯಾಪ್ ಹಾಕದೇ ಇದ್ರೇ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ನಿಮಗೆ ಬೇಕಿದ್ರೆ ಕ್ಯಾಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ತಿದ್ರು ಹೋಗುತ್ತೆ. ಬಟ್ ಇದು ಕಂಪಲ್ಸರಿಯಾಗಿ ಹಾಕಿ, ಯಾಕೆ ಇಲ್ಲಾಂದರೆ ಹಿಂಗೆ ಡ್ರೈ ಆಗಿಬಿಡುತ್ತೆ. ನಾನು ಹೇಳಿದ್ದು ಇದನ್ನು ಡಿಸೈನ್ನ ಹಾಕಿದ್ರೂ ಆಗುತ್ತೆ, ಹಾಕಿಲ್ಲ ಅಂದರೂ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.